ಬರೇ ಡಿ ಕೆ ಶಿವಕುಮಾರ್ನ ಚೂಟೋದು, ಇವರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ನ ತಂದಿಡೋದು, ಯಾವ್ದಾವ್ದೋ ವಿಷಯನ ತಂದಿಟ್ಟು ಇಶ್ಯೂ ಮಾಡೋದು, ಅದಕ್ಕೋಸ್ಕರ ಬೆಂಗಳೂರಿಗೆ ಕುಮಾರಸ್ವಾಮಿ ಬರ್ತಾರೆ. ಯಾಕಂದ್ರೆ ಡೆಲ್ಲಿಲಿ ಸಂಸದರಾಗಿ ಅದೆಷ್ಟೋ ಕೆಲಸ ಇರ್ತಾವೆ. ಅಲ್ಲ ಸರ್, ಅಲ್ಲಿ ಪ್ರಧಾನಿ ಮುಂದೆ ಮಾತನಾಡೋಕೆ ಎಷ್ಟು ಜನ ಸಂಸದರು ರೆಡಿ ಇದ್ದಾರೆ, ಅದಕ್ಕೆ ಬರ್ತಾರೆ. ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಪುಣ್ಯಾತ್ಮರುಗಳು ಅಟ್ಲೀಸ್ಟ್ ಇತ್ತೀಚೆಗೆ ಹೋಗಿರ್ತಕ್ಕಂಥವ್ರು ಸ್ವಲ್ಪ ಮಾತಾಡ್ತಾವ್ರೆ. ಮೊದಲು ಹೋಗಿದ್ದವ್ರು ಯಾರು ಸಹಿತ ತುಟಿಕ್ ಪಿಟಿಕ್ ಅನ್ನೋದಿಲ್ಲ. ಬಿಜೆಪಿ ಎಂಪಿಗಳು ಅಷ್ಟೇ, ಮೇನ್ ಅಪೋಸಿಷನ್ ಮಾತಾಡೋಕೆ ಅಲ್ಲಿ ಅವಕಾಶಗಳು ಸಿಗೋದು ಕಡಿಮೆ. ಕುಮಾರಸ್ವಾಮಿ ಮಾತಾಡಲ್ಲ. ಕುಮಾರಸ್ವಾಮಿ ಅವ್ರಿಗೆ ಅಧಿಕಾರ ಮಾಡ್ತಾವ್ರೆ, ಅವ್ರು ಯಾಕೆ ಮಾತಾಡ್ತಾರೆ? ಅವರು ಇಡೀ ಪ್ರಪಂಚ ದೇಶದಲ್ಲಿ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆ ಮಾಡಬೇಕು ಅಂತ ಅದ್ರ ಬಗ್ಗೆ ಚಿಂತನೆ ಮಾಡ್ತಾವ್ರೆ. ನಾನು ಅವ್ರು ಮಾಡ್ಲಿ, ಇಲ್ಲಿಗೆ ಬರಬೇಡಿ, ಬೆಂಗಳೂರು ವಾರಕ್ಕೆ 2 ಸರಿ 3 ದಿವಸ ಬಂದು ಹಾಳು ಮಾಡಬೇಡಿ ಕರ್ನಾಟಕ ರಾಜ್ಯನ. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಒಂದು ಚುನಾಯಿತ ಸರ್ಕಾರ 136 ಜನಸಂಖ್ಯೆನ MLAಗಳನ್ನ ಗೆಲ್ಲಿಸಿ ಅವ್ರಿಗೆ ಅಧಿಕಾರ ಮಾಡಿ ಅಂತ ಕೊಟ್ಟಿದೆ. ಒಂದು ಕಡೆ ನೀವು ಡೆವಲಪ್ಮೆಂಟ್ ಮಾಡಲ್ಲ ಅಂತೀರಿ, ಒಂದು ಕಡೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಬಿಟ್ಟು ಬರೀ ತೀಟೆ ಸಣ್ಣ ಪುಟ್ಟ ಕೆಲಸಗಳನ್ನೇ. ಈಗ ಸಿದ್ದರಾಮಯ್ಯನವರು 3 ಎಕರೆ 14 ಗುಂಟೆನೋ ಏನೋ ಒಂದು ಜಮೀನು ಮೂಡಾದ್ದು. ಇವ್ರು ಎಲ್ಲ ರಾಜಕಾರಣಿಗಳನ್ನು ಸಹಿತ ತನಿಖೆಗೆ ಒಳಪಡಿಸ್ಬಿಡ್ಲಿ. JDS ನಲ್ಲಿ ಇರ್ತಕ್ಕಂಥ ಹಳೆ ಲೀಡರ್ಗಳೆಲ್ಲರನ್ನೂ, ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಲೀಡರ್ಗಳು, ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ಲೀಡರ್ಗಳನ್ನೂ ಎಲ್ಲನೂ ಚೇಂಜ್ ಮಾಡಲಿ. 1000 ಎಕರೆ ಮಾಡ್ಕೊಂಡಿದ್ದಾರೆ, ಲೂಟ್ ಮಾಡಿದ್ದಾರೆ. ಅದನ್ನೆಲ್ಲ ಬಿಟ್ಟು 3 ಎಕರೆ ಹಿಡ್ಕೊಂಡು ಮೂಡ ಅಳ್ಳಾಡಿಸ್ತಾ ಕೂತವ್ರೆ. ವಿಜಯೇಂದ್ರ ಅವ್ರು ನಾನು ಭಾಳ ದೊಡ್ಡ ನಾನು ವಿಜಯೇಂದ್ರ ಅವರಿಂದ ಭಾಳ ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ. ಕುಮಾರಸ್ವಾಮಿ ಅವ್ರಿಗಿನ್ನ ಮೀರಿ ಹಳೆ ಮೈಸೂರಿನಲ್ಲಿ ಪಾರ್ಟಿ ಕಟ್ತಾರೆ ಅಂತಕ್ಕಂಥ ಭಾವನೆ ಇತ್ತು. ಅವ್ರು ಹೇಳ್ತಾರೆ ಮೂಡಾದಲ್ಲಿ 5,000 ಕೋಟಿ ಆಗಿದೆ. ಏನಾಗಿದೆ? ಇದು ಜನನ ದಾರಿ ತಪ್ಪಿಸ್ತಾ ಇದ್ದಾರೆ. ಹೌದು, ನಾನು ಸಿದ್ದರಾಮಯ್ಯನವರು ನಾನು ಇಡೀ ರಾಜ್ಯದಲ್ಲಿ ಎಲ್ಲ ಮಾಜಿ ಮುಖ್ಯಮಂತ್ರಿಗಳಿದ್ದಾರಲ್ಲ ಅವ್ರನ್ನೆಲ್ಲ ತನಿಖೆಗೆ ಒಳಪಡಿಸ್ತೀನಿ. ಯಾರೇ ಇರಲಿ, ಅವ್ರ ಕಾಲದಲ್ಲಿ ಯಾರೇ, ಇವತ್ತು ಸಹಿತ JH ಪಟೇಲ್ರ ಮಕ್ಳುಗಳಿಗೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಪಾಪ. ಇವತ್ತು ಸಹಿತ ಗುಂಡ್ರಾಯರ್ ಮಕ್ಕಳಲ್ಲಿ ದಿನೇಶ್ ಗುಂಡೂರಾವ್ ಒಬ್ರು ಮಾತ್ರ ನೋಡ್ಬೋದು, ಇನ್ನೆಲ್ಲಿ ಉಳಿದಿದ್ದಾರೆ ಅಂತ ಗೊತ್ತಿಲ್ಲ. ಬಂಗಾರಪ್ಪನವ್ರ ಮಕ್ಕಳಲ್ಲಿ ಮಧು ಬಂಗಾರಪ್ಪ ಬಿಟ್ರೆ ಇನ್ಯಾರು ಸಹಿತ, ಕುಮಾರ್ ಬಂಗಾರಪ್ಪನವರು ಅವ್ರೇನು ಬೆಂಗಳೂರು ರಾಜಕೀಯಕ್ಕೆ ಬಂದಿಲ್ಲ, ಎಲ್ಲೋ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬೆಂಗಳೂರಿನಲ್ಲಿ ಇದ್ಕೊಂಡು ಲೂಟ್ ಮಾಡಿರ್ತಕ್ಕಂಥ ಮಹಾನ್ ರಾಜಕಾರಣಿಗಳಿದ್ದಾರೆ. ಅವ್ರದ್ದು ತನಿಖೆ ಮಾಡಬೇಕು. ಎಲ್ಲ ನಾನು ಹೆಸರು ಹೇಳಕ್ ಹೋದ್ರೆ ಅದು ಸರಿಯಾಗಲ್ಲ. ನನಗೂ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ. ನಾನೇನ್ ಹೇಳೋದು, ಎಲ್ಲರನ್ನೂ ಗುರ್ತು ಮಾಡ್ಲಿ. ಈಗ ಬೆಂಗಳೂರು ಸುತ್ತಮುತ್ತ 1000 ಎಕರೆ ಜಮೀನನ್ನು ಮಾಡಿರ್ತಕ್ಕಂಥ ರಾಜಕಾರಣಿಗಳಿದ್ದಾರೆ. 1000 ಎಕರೆ, ಅದನ್ನ ಹೇಳಂಗಿಲ್ಲ. ಯಾರ ಹೆಸರಿನಲ್ಲಿ ಬೇನಾಮಿ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿದೆ. ಆದ್ರೆ ಅದನ್ನೆಲ್ಲ ಮುಚ್ಚಿಕೊಂಡು ನೀವು ತಿಂದಿದ್ದೀರಿ. ಸಿದ್ದರಾಮಯ್ಯನವರೇ 3 ಎಕರೆ 14 ಗುಂಟೆ ತಿಂದಿದ್ದೀರಿ. ಏನ್ ಅವ್ರ ಜಮೀನ್ ಕೊಟ್ಟಿರೋದಕ್ಕೆ ಅವ್ರ ಸೈಟ್ ತಗೊಂಡ್ರೆ ದೊಡ್ಡ ಅಪರಾಧ. ಅದನ್ನು ಮಾಡ್ತಾವ್ರೆ ಹೊರತು ಜನಕ್ಕೆ ಡೆಲ್ಲಿಗೆ ಬೇರೆ ತಗೊಂಡು ಹೋಗ್ತಾರಂತೆ ಫೈಟ್ ಮಾಡ್ಲಿಕ್ಕೆ. ಅದ ನಾಚಿಕೆ ಆಗ್ಬೇಕು ಈ ರಾಜಕಾರಣಿಗಳಿಗೆ, ಈ ಮುಖಂಡರುಗಳಿಗೆ, ವಿರೋಧ ಪಕ್ಷ. ಈಗ ನೋಡಿ ಕೇಳಿ, ನಾನು ವಿರೋಧ ಪಕ್ಷದವ್ರಿಗೂ ವಿನಂತಿ ಮಾಡ್ತೀನಿ. 136 ಸೀಟ್ ತಗೊಂಡು ಸರ್ಕಾರ ರಚನೆ ಆಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರ. ಬಿಡಿ, ಅವ್ರಿಗೆ ತಪ್ಪು ಮಾಡಿದ್ರೆ, ಜಿನೈನಾಗಿ ತಪ್ಪು ಮಾಡಿರ್ತಕ್ಕಂಥ ಕೇಸ್ ಇದ್ರೆ ಅದನ್ನ ಕೋರ್ಟ್ಗೋ ಮತ್ತೊಂದಕ್ಕೋ ನ್ಯಾಯಾಲಯದಲ್ಲಿ ಹಾಕಿ ಅದನ್ನ ತನಿಖೆ ಮಾಡಕ್ ಬಿಡಿ. ನೀವು ತಗೊಂಡೋಗಿ ಎಲ್ಲಿಗೆ ಬಿಡ್ತೀರಿ? ಸರ್ಕಾರ ಮಾಡಕ್ ಬಿಡೋದಿಲ್ಲ, ಅವ್ರ ಅಭಿವೃದ್ಧಿ ಕೆಲಸ ಮಾಡಕ್ ಬಿಡೋದಿಲ್ಲ. ನೀವು ಇದನ್ನ ದಿನ ಬೆಳಗ್ಗೆ ಎದ್ರೆ ಯಾವುದೋ ಒಂದೆರಡು ಮೂಡ ಹಿಡ್ಕೊಂಡು ಮತ್ತೊಂದು ಯಾವುದೋ ಹಿಡ್ಕೊಂಡು ದೊಡ್ಡದು ಮಾಡ್ಕೊಂಡು ತಿರುಗ್ತಾ ಇದ್ದೀರಿ. ನಿಮ್ಮವನು ಎಲ್ಲ ಎನ್ಕ್ವೈರಿ ಮಾಡಿದ್ರೆ ಇದ್ರ ಹತ್ರ ಸಿಗ್ತವೆ. ನಾನು ನಿಮ್ಮ ಮಾಧ್ಯಮದ ಮೂಲಕ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಹಳೆ ರಾಜಕಾರಣಿಗಳದ್ದು ಎಲ್ರದ್ದು ಸಹಿತ ತನಿಖೆ ಆಗ್ಲಿ. ಯಾರ್ಯಾರು ಎಷ್ಟೆಷ್ಟು ಹೊಡೆದಿದ್ದಾರೆ, ಎಷ್ಟೆಷ್ಟು ಲೂಟ್ ಮಾಡಿದ್ದಾರೆ, ತನಿಖೆ ಆಗ್ಲಿ. ತನಿಖೆಯಿಂದ ಈಚೆಗೆ ಬರ್ಲಿ ಎಲ್ಲವೂ. ಇದೆಲ್ಲ ನೀವು ಮಾತಾಡೋದು ನೋಡಿದ್ರೆ ನೀವು ಕಾಂಗ್ರೆಸ್ಗೆ ಹೋಗ್ತೀರಾ ಅಂತ ಸೂಚನೆ. ನನಗೆ ನೋಡಿ, ನಾನು ಎಲ್ಲೇ ಇರ್ಲಿ, ನಾನು ಕಾಂಗ್ರೆಸ್ಗೆ ಹೋಗೋದು, ನಾನು JDSಗೆ ಹೋಗೋದು ಅಥವಾ BJPಗೆ ಹೋಗ್ತಕ್ಕಂಥದ್ದು ಮುಖ್ಯ ಅಲ್ಲ. ರಾಜಕಾರಣ ನಾವೆಲ್ಲರ ಅಂತ ಮಾಡಬೇಕು, ಮಾಡೋಣ. ನಾನು ಈ ರಾಜ್ಯದ ಜನತೆಗೆ ಹೇಳ್ತಾ ಇದ್ದೀನಿ, ನೀವು ಇವತ್ತು ಅಧಿಕಾರದಲ್ಲಿ ಯಾರ್ಯಾರು ಈ ಭ್ರಷ್ಟಾಚಾರದ ಬಗ್ಗೆ, ಮೂಡಾದ ಬಗ್ಗೆ ಮಾತನಾಡ್ತಾರೆ, ಆ ಮಾತನಾಡ್ತಕ್ಕಂಥ ಎಲ್ಲ ಲೀಡರ್ಗಳು ಎಷ್ಟೆಷ್ಟು ಕೋಟಿ ಮಾಡಿದ್ದಾರೆ, ಎಷ್ಟೆಷ್ಟು ಬೆಂಗಳೂರಿನಲ್ಲಿ ರಾಜಕಾರಣಿಗಳದ್ದು ಬೆಂಗಳೂರಿನಲ್ಲಿ ಎಷ್ಟಿದೆ ಅಂತ ಒಂದು ತನಿಖೆ ಮಾಡಿಸಿ.
ಆಗ್ಲಿ, ಗೊತ್ತಾಗ್ಲಿ. ಯಡಿಯೂರಪ್ಪ ಅವ್ರದ್ದು ಗೊತ್ತಾಗ್ಲಿ, ಕುಮಾರಸ್ವಾಮಿ ಅವ್ರದ್ದು ಗೊತ್ತಾಗ್ಲಿ, ಎಲ್ಲ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ದದ್ದು ಅವ್ರದ್ದು ಗೊತ್ತು ಮಾಡಿದ್ದಾರೆ, ಇನ್ನೂ ಗೊತ್ತಾಗ್ಲಿ ಬೇಕಾರೆ. ಈ ಸಿದ್ದರಾಮಯ್ಯನವ್ರದ್ದು ಗೊತ್ತಾಗ್ಲಿ. ಸರ್ ಬೆಂಗಳೂರು ಆಮೇಲೆ ಬಂಗಾರಪ್ಪನವ್ರು ಎಷ್ಟು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮುಗಿದೋಯ್ತಲ್ಲ ಅಲ್ಲ, ಕೇಳಿ, ಮಾಡಿದ್ದಾರೆ. ಜೆ.ಎಚ್. ಪಟೇಲ್ ಎಷ್ಟು ಮಾಡಿದ್ದಾರೆ, ಗುಂಡ್ರಾಯರ್ ಎಷ್ಟು ಮಾಡಿದ್ದಾರೆ, ಇದೆಲ್ಲ ತನಿಖೆಗೆ ಬರಲಿ. ಯಾರು ಬೆಸ್ಟ್ ಅಂತ ಗೊತ್ತಾಗ್ಲಿ. ಲೂಟ್ ಮಾಡಿರೋರು ಯಾರು, ತಿಂತಾ ಇರೋರು ಯಾರು, ಇವತ್ತು ಬರೀ ಮಾತಾಡ್ತಾ ಇರೋ ಯಾರು, ಜನನ ಮರಳು ಮಾಡ್ತಾ ಇರೋ ಯಾರು ಅಂತ ಗೊತ್ತಾಗ್ಲಿ. ಸರ್ ನೀವು ಒಕ್ಕಲಿಗ ನಾಯಕರಾಗಕ್ಕೆ ಇಷ್ಟಪಡ್ತಿರೋ, ರಾಜಕಾರಣಿ ಆಗಕ್ಕೆ ಇಷ್ಟಪಡ್ತಿರೋ, ಜನಸಾಮಾನ್ಯರ ಸೇವೆ ಮಾಡಕ್ಕೆ ಇಷ್ಟಪಡ್ತಿರೋ? ನೋಡಿ ಅಮ್ಮ, ನಾನು ಹುಟ್ಟುತ್ತಾ ರಾಜಕಾರಣಿಯಾಗಿ ಒಕ್ಕಲಿಗರ ಜನಾಂಗದಲ್ಲಿ ಹುಟ್ಟಿದ್ದೀನಿ. ನಾನು ಒಕ್ಕಲಿಗರ ಜನಾಂಗದಿಂದಲೇ ನಾನು ನನ್ನ ಅಸ್ತಿತ್ವನ ಮುಂದಕ್ಕೆ ತರ್ಕೊಂಡು, ಆದರೆ ನನಗೆ ಮತ ಕೊಟ್ಟಿರ್ತಕ್ಕಂಥವ್ರು ಈವನ್ ಟುಡೇ ನಾನು ನಾಗಪಾಲಕ್ಕೆ ಬನ್ನಿ, ಇಡೀ ಮುಸ್ಲಿಂ ಜನಾಂಗ ನನ್ನ ಜೊತೆಲಿದೆ. ಈವನ್ ಟುಡೇ ನಾನು ಎಲೆಕ್ಷನ್ಗೆ ಹೋದ್ರೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥವ್ರು 3 ಜನ, ನಾನು, ಚಲವರಾಯ ಸ್ವಾಮಿಯವರು ಮತ್ತು ಸುರೇಶ್ ಗೌಡ, 3 ಜನ ನಿಂತ್ಕೊಂಡ್ರೆ ಹೈಯೆಸ್ಟ್ ನನಗೆ ಮುಸ್ಲಿಮ್ಸ್ ಓಟ್ ಬರ್ತದೆ, ಹೈಯೆಸ್ಟ್ ಕುರುಬ ರೋಟ್ ಬರ್ತದೆ, ಹೈಯೆಸ್ಟ್ ಹರಿಜನ್ ರೋಟ್ ಬರ್ತದೆ, ಹೈಯೆಸ್ಟ್ ಬೇರೆ ಬೇರೆ ಜನಾಂಗ ರೋಟ್ ಬರುತ್ತೆ. ಬಟ್ ನಾವೇನಾಗಿದೆ, ಬೆಂಗಳೂರಿಗೆ ಬಂದು ಕಂಫರ್ಟ್ ಆಗ್ಬಿಟ್ಟಿದ್ವಿ, ಅದಕ್ಕೋಸ್ಕರ ನಮಗೆ ನಾಗಮಂಗಲದಲ್ಲಿ ನೆಲೆ ಸಿಗ್ತಾ ಇಲ್ಲ. ಅದಕ್ಕೆ ನನ್ನ ಮಗನಿಗೆ ಹೇಳಿದ್ದೀನಿ, ನಾನು 2 ಸಾರಿ ಇಂಡಿಪೆಂಡೆಂಟ್ ಆಗಿ ಗೆದ್ದೆ, ನೀನು 1 ಸಲ ಇಂಡಿಪೆಂಡೆಂಟ್ ಆಗಿ ನಾಗಮಂಗಲಿಂದ ರೆಡಿ ಆಗಯ್ಯ ಅಂತ ಹೇಳಿದ್ದೀನಿ. ಅಂದ್ರೆ ನೆಕ್ಸ್ಟ್ ಚುನಾವಣೆ ಓಡಾಡ್ತಾ ಇದ್ದಾನೆ ಅವನು, ಚೇತನ್ ಗೌಡ ಈಗ. ಹೌದು, ಓಡಾಡ್ತಾ ಇದ್ದಾನೆ. ಬಿಜೆಪಿಯಿಂದನ ಅಲ್ಲ, ಅವ್ನು ಯಾವ್ದ್ರಲ್ಲಿ ನಿಲ್ತಾನೋ ಗೊತ್ತಿಲ್ಲ, ಒಟ್ಟಲ್ಲಿ ಓಡಾಡ್ತಾ ಇದ್ದಾನೆ, ಆಕ್ಟಿವ್ ಆಗಿದ್ದಾನೆ. ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತಾನೆ, ನಮ್ಮ ಪಕ್ಷದ ಮುಖಂಡರುಗಳ ಕಾರ್ಯಕ್ರಮಗಳಿಗೆ, ಮತ್ತೊಂದಕ್ಕೆಲ್ಲ ಹೋಗಿ ಹೋರಾಟ ಮಾಡ್ತಾ ಇದ್ದಾನೆ. ನೀವು ಯಾವ್ದೇ ಪಾರ್ಟಿಗೆ ಇಲ್ಲ ಈಗ ಈಗ ನಾನು ಸದ್ಯಕ್ಕೆ ಯಾವ ಪಾರ್ಟಿನೂ ಇಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ನನ್ನ ರಾಜೀನಾಮೆಯನ್ನ ಕೊಟ್ಟಿದ್ದೀನಿ. ನನ್ನ ರಾಜೀನಾಮೆನ ಅವ್ರು ಅಕ್ಸೆಪ್ಟ್ ಮಾಡಿರೋದು ನನಗೆ ಗೊತ್ತಿಲ್ಲ, ಏನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಾನಂತೂ ತಟಸ್ಥವಾಗಿದ್ದೀನಿ. ಸರ್ ಈಗ ಅದೆಲ್ಲ ಇರ್ಲಿ, ಈ ಪೆನ್ ಡ್ರೈವ್ ಒಂದಿಷ್ಟು ಹಗರಣ ಕೇಸ್ ಅದೆಲ್ಲ ಆಯ್ತಲ್ಲ, ನಿಮ್ಮ ಹೆಸರು ಯಾಕೆ ಸರ್ ತಗ್ಲಾಕತ್ತು? ನೋಡಿ, ನನಗೂ ಪೆನ್ ಡ್ರೈವ್ಗೂ ಸಂಬಂಧ ಇಲ್ಲ. ಪೆನ್ ಡ್ರೈವ್ನ ಮ್ಯಾನುಫ್ಯಾಕ್ಚರರ್ ಮಾಡಿದವರು ಯಾರು ಅಂತ ಈ ಜಗತ್ತಿಗೆ ಗೊತ್ತು. ನನಗೆ ತಿಳಿದ ಮಟ್ಟಿಗೆ ನಾನು ಯಾರು ಆ ಪೆನ್ ಡ್ರೈವಿನ ವಿಚಾರದಲ್ಲಿ ವರ್ಷಾನ್ಗಟ್ಲೆ ಮಾತನಾಡ್ತಿದ್ರು, ನಾನು ಹೆಸರಳಕ್ಕೂ ನಾನು ಇಷ್ಟಪಡೋದಿಲ್ಲ. ಅವರಿಬ್ಬರೇ ಇದ್ರೊಳಗೆಲ್ಲ ದುಡ್ಡು ಮಾಡ್ಕೊಂಡಿದ್ರು. ಯಾರು ಓಡಾಡ್ತಿದ್ರು ಅವರೇನೆ. ಈಗ ಕಳೆದ 3-4 ವರ್ಷದಿಂದ ರೇವಣ್ಣವ್ರ ಕುಟುಂಬದ ಬಗ್ಗೆ, ಪ್ರಜ್ವಲ್ ರೇವಣ್ಣನ ಬಗ್ಗೆ ಹೋರಾಟ ಮಾಡ್ತಿದ್ದವ್ರೆ. ಇದರಲ್ಲಿ ಆ ಪೆನ್ ಡ್ರೈವ್ ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರಜ್ವಲ್ ರೇವಣ್ಣ ಬಿಟ್ಟೋದ. ಇನ್ನು ಉಳಿದವರಿಬ್ರು ಸಹಿತ ಮೂಟಗಟ್ಟಲೆ ದುಡ್ಡು ಮಾಡಿಕೊಂಡು ಬೇರೆಯವ್ರಿಗೆಲ್ಲ ಮಸಿ ಬಳಿಯಕ್ಕೆ ಪ್ರಯತ್ನ ಮಾಡಿದ್ರು. ಅದೊಂದು ಹಂತಕ್ಕೆ ಅಲ್ಲಿ ಕ್ಲೋಸ್ ಆಗಿದೆ. ಅದು ತನಿಖೆ ಈಗಾಗಲೇ ಕೋರ್ಟ್ ಈಗಾಗಲೇ ಚಾರ್ಜ್ ಶೀಟ್ ಹಾಕಿದೆ, ಕೋರ್ಟಲ್ಲಿ ಇರೋದ್ರಿಂದ. ಬಟ್ ಜನ ಅರ್ಥ ಮಾಡ್ಕೋಬೇಕು, ಒಬ್ಬ ಜನಪ್ರತಿನಿಧಿಯಾಗಿ ಹಾಸನದಲ್ಲಿ ಏನ್ ನಡೀತು ಅನ್ನೋದನ್ನ ನಾವ್ಯಾರು ಹೇಳ್ಬೇಕಾಗಿಲ್ಲ. ಈಗಾಗಲೇ ನೋಡಿ, ಈ ದರ್ಶನ್ ಕೇಸು ಇವೆಲ್ಲ ಬರ್ದೇ ಇನ್ನೂ ಪ್ರಚಲಿತವಾಗಿರೋದು, ಇವೆಲ್ಲ ಬಂದವು ಮುಚ್ಚೆ ಹೋದು.